ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ನನ್ನ ವೀಡಿಯೋಸನ್ನು ಪೂರ್ಣವಾಗಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ನಾವು ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಶಿವಪುರ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಯಾವ ರೀತಿ ಹೋಗ್ತಾ ಇದ್ದೀವಿ ಆಶ್ರಮ ಮಾಮಾರ ಆಶ್ರಮ ಅಂದ್ರಲ್ಲ, ಅದ ನೋಡ್ರಿ. ಯಾಕೆ ಅದು ನೀರು ಬರ್ಬೇಕೇನ್ರಿ? ಹಂಗಾರ ನೀರು ಹೌದ್ರಿ, ಸ್ಕಿಪ್ ಆಗಂಗಿಲ್ರಿ? ಹೌದಾ? ಹಾಂ 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 ಹಾಂ, ಮಣ್ಣಿಗೆ ಹಾಂ ಹಾಂ. ಅಲ್ಲಲ್ಲ ಕೆಳಗೆ ನೋಡಲ್ಲ ಹೆಂಗೆ ಇಡೋ. ಡೈಲಿ ಸಿಗ್ತೈತೇನ್ರಿ ನಿಮ್ಗೆ? ಏನ ಡೈಲಿ ಸಿಗ್ತೈತಿ? ಹಾಂ ಹಾಂ. ಒಟ್ಟು ವರ್ಕೌಟ್ ಆಕೈತಿ? ಇಲ್ಲಿ ಒಂದು ಎರಡು ಹಂಗೆ ಭಾಳ ಮಂದಿ ಇದ್ದಾರೆ. 3, 4 ಹಾಂ 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 ಹಾಂ. ಅಂದ್ರೆ 3-4 ಇದ್ರು ಕವರ್ ಮಾಡ್ತೀರಿ? ಹಾಂ ಬೇಗ ಇರ್ತಾವಲ್ಲ. ಹಾಂ ಹಾಂ ಹಾಂ. 6-6:30 4 ಆರಾಮ. ಹೌದೇ? ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನಿಮ್ಗಿಲ್ಲೇ? ಇಲ್ಲಿ 15 ವರ್ಷ ಗಾಡಿ ಹಾಂ, ಇದನ್ರಿ ಪ್ರಾಪರ್ ನಿಮ್ದು? ನಮ್ದು ಗೋಕಾಕ್ ತಾಲೂಕು. ಗೋಕಾಕ್ ಸರ್ ನೀವು? ಹಾಂ ಹಾಂ. ಕನಗಾಂವ್ ಅಂತ ಹೇಳಿ. ಯಾವ್ದ್ರಿ? ಗೋಕಾಕ್ ತಾಲೂಕು ಕನಗಾಂವ್. ಕನಗಾಂವ್. ಹಾಂ ಅಲ್ಲ ಇಲ್ಲಿ ಇರಂಗಿಲ್ಲ. ಅದೇ ಹೇಳಿದ್ರು. ಹಾಂ, ಬಂತು ಆಶ್ರಮ. ಸರ್ಕಾರಿ ಶಾಲೆ ಶಿವಪುರ ನೋಡ್ರಿ. ಇಲ್ಲಿ ಶಿವಪುರ, ಇಲ್ಲಿ ಒಂದು ಸ್ಕೂಲ್ ಐತೆ. ಹಾಂ ರೀ ಮರ. ಇದ ನೀವು ಆಶ್ರಮ ಅಂತಿದ್ರಲ್ಲ, ಇದನ್ರಿ? ಹಾಂ ಹಾಂ. ಬಸವ ಶಕ್ತಿ ಮಂಟಪ. ಇಲ್ರಿ, ದೂರ ಹೋಗ್ಬಂದ್ರಿ. ಏನನ್ರಿ? ಅಲ್ಲ ಹೌದ್ರ ಮರೆಲ್ಲ ಹಾಕಿ ಪಾಕಿ ಎಲ್ಲ ಹೋಗಿ ಹಾಕ್ಯಾರಲ್ಲಿ. ಏನನ್ರಿ ಅಂದ್ರೆ ಬಂಗಾರ ಉಳ್ಕೋಬೋದು. ಹಾಂ ಹಾಂ. ಇದು ಶಿವಪುರ ಆಶ್ರಮ. ಉಳ್ಕೊಂತಾರಲ್ರಿ ಈ ಜನ. ಜೋಕಾಲ ಐತಲ್ರಿ? ಅಲ್ಲಿಡು ಬಾ. ಇದ್ರದ್ದೇನು ಹಿಸ್ಟ್ರಿ ಗೊತ್ತೈತನ್ರಿ ನಿಮ್ಗೆ? ಇದ್ರದ್ದೇನು ಹಿಸ್ಟ್ರಿ ಗೊತ್ತಿಲ್ರಿ. ಅದಾರನ್ರಿ? ಹಾಂ. ಕುಡಿಲಿಕ್ಕೆ ತಣ್ಣೀರಿನ ವ್ಯವಸ್ಥೆಯನ್ನು ಮಾಡಿದ್ರೆ ಆ ಒಂದು ತಾಮ್ರದ ಬಿಂದಿಗೆಯಲ್ಲಿ ಹಾಕಿ. ಇದು ಶಿವಪುರ ಆಶ್ರಮ ಅಂಥೇಳಿ. ಇದು ನಾವು ಏನು ಪಂಚಲಿಂಗೇಶ್ವರ ಗುಹೆಯನ್ನು ನೋಡಿದ್ವಲ್ಲ, ಅದರಿಂದ ಒಂದು 5 ಕಿಲೋಮೀಟ್ರ್ ಒಳಗಡೆ ಇರ್ತಕ್ಕಂಥದ್ದು. ತುಂಬ ಪೀಸ್ಫುಲ್ಲಾಗಿರ್ತಕ್ಕಂಥ ಆಶ್ರಮ. ಇಲ್ಲಿ ನಾವೇ ಇಲ್ಲಿ ಅಡುಗೆ ಮಾಡಿಕೊಂಡು ಇರ್ತಕ್ಕಂಥ ವ್ಯವಸ್ಥೆ ಇದೆ. ಅಂದರೆ ಆರಾಮಾಗಿ ನಾವು ವಿಶ್ರಾಂತಿಯನ್ನು ಪಡೀಲಿಕ್ಕೆ, ಧ್ಯಾನವನ್ನು ಮಾಡಲಿಕ್ಕೆ ಇಲ್ಲಿ ಬರ್ಬೋದು. ಎಲ್ಲ ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಾಡಿನ ಮಧ್ಯದಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ. ಬಟ್ ಮಳೆಗಾಲದ ಒಂದು ಸಮಯದಲ್ಲಿ ಇಲ್ಲಿಗೆ ಬರುವಂಥ ಒಂದು ಸಾಹಸ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಇರೋದರಿಂದ ಇದು ರೀಚ್ ಆಗೋದು ದೊಡ್ಡ ಕಷ್ಟ. ನೋಡಿರಿ, ನಮ್ಮ ಒಂದು ಅವಸರದ ಒಂದು ಲೈಫ್ ಒಳಗೆ, ಬ್ಯುಸಿ ಶೆಡ್ಯೂಲ್ ಒಳಗೆ ಇಲ್ಲಿ ಬಂದು ನಾವೇನು ಮಾಡಬೇಕು, ನಮ್ಮ ಒಂದು ವಿಶ್ರಾಂತಿಯನ್ನು ನಾವು ಪಡ್ಕೋಬೋದು.
ಮನಸ್ಸಿಗೆ ಭಾಳ ಒಂದು ಏನಪ್ಪ ಅಂದರೆ ವಿಶ್ರಾಂತಿ ಸಿಗ್ತಕ್ಕಂಥ ಸ್ಥಳ. ಇಲ್ಲಿ ಬಂದು ನಾವೇನು ಮಾಡ್ಬೋದು, ನಮ್ಮ ಎಲ್ಲ ನೋವನ್ನು ಮರೀಲಿಕ್ಕೆ ಬೆಸ್ಟ್ ಆಗಿರ್ತಕ್ಕಂಥ ಪ್ಲೇಸ್ ಅಂತ ಹೇಳ್ಬೋದು. ಭಾಳ ಪೀಸ್ಫುಲ್ ಆಗೈತಿ. ನಾವು ಸಹಿತ ಹೋದ ತಕ್ಷಣ ಭಾಳ ಮನಸ್ಸಿಗೆ ನೆಮ್ಮದಿ ಆಯಿತು. ಯಾಕಂತಂದರೆ ಅಲ್ಲಿರ್ತಕ್ಕಂಥ ವಾತಾವರಣವೇ ಅಂಥದ್ದು. ಶರಣರು ಬಂದು ನೆಲೆಸಿ ಹೋಗಿರ್ತಕ್ಕಂಥ ಸ್ಥಳ ಅದು, ಧ್ಯಾನ ಮಾಡಿರ್ತಕ್ಕಂಥ ಸ್ಥಳ. ಸೊ ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಒಂದು ಏನೋ ಎನರ್ಜಿ ನಮ್ಮನ್ನು ಸೆಳೀತು. ಸೊ ಅದಕ್ಕಾಗಿ ಅಲ್ಲಿಗೆ ಬರಬೇಕು, ನೋಡಬೇಕು, ಉಳ್ಕೋಬೇಕು ಅಂತಕ್ಕಂಥ ಮನಸ್ಸು ಸಹಿತ ನಮಗೂ ಆಯಿತು. ನೆಕ್ಸ್ಟ್ ನಾವು ಸಹಿತ ಒಂದೆರಡು ದಿನ ಉಳ್ಕೋಬೇಕಂತೇಳಿ ಅಂದ್ಕೊಂಡು ಬಂದೇವಿ. ನೆಕ್ಸ್ಟ್ ಹೋದ್ರೆ ಆ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತೀನಿ. ಸಹಿತ ಈ ಒಂದು ಆಶ್ರಮಕ್ಕೆ ನೆಮ್ಮದಿಯನ್ನು ತಂದುಕೊಂಡ್ರೆ ಅಂತ ಹೇಳ್ತೀನಿ. ಸುಮಾ ಸಾಕಾಗೈತಲ್ಲ, ಸಾಕಾಗೈತೆ ಅವರ ಸಾಕಾಗೈತೆ ರೀ. ಹೌದ್ರಿ, ಕಾಲು ನೋಯ್ಸೇವ. ಹಾಂ ಇಲ್ಲೇ ರೀ. ಹಾಂ ಇದು ಇದಕ್ಕೆ ಹೋಗಿದ್ರೆ ಶಿರ್ಸಿ ಕಡೆ ಹೋಗಿದ್ರಲ್ಲ, ಆ ಟೈಪ್ ಹಿಂಗೆ ಇಲ್ಲೇ. ಹಾಂ ಆಶ್ರಮಕ್ಕೆ ಹೋಗಿಲ್ಲ ನೀವು? ಹೌದಾ? ಹಾಂ